ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಮಧ್ಯಪ್ರಾಚ್ಯದಲ್ಲಿ ಸದ್ಯ ಕದನ ವಿರಾಮ ಘೋಷಣೆಯಾಗಿದೆ ಅನಿರ್ದಿಷ್ಟಾವಧಿಗೆ. ಆದರೆ ಈ ಕದನ ವಿರಾಮದ ಅವಧಿಯಲ್ಲೇ ಹಾರ್ಮುಜ್ ಜಲಸಂಧಿಯಲ್ಲಿ ಜಲಯುದ್ಧ ನಡೀತಾ ಇದೆ. ಇದು ಭಾರತದ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಇರಾನ್ ಮತ್ತು ಅಮೆರಿಕ ಪೈಪೋಟಿಗೆ ಬಿದ್ದು ಹಡಗುಗಳನ್ನು ವಶಕ್ಕೆ ಪಡಿತಾ ಇದ್ದಾವೆ, ಭಾರತದ ಹಡಗುಗಳು ಸೇರಿ. ಇದರಿಂದಾಗಿ ಭಾರತದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ನಿಮಗೆಲ್ಲರಿಗೂ ಗೊತ್ತಿದೆ ಹಾರ್ಮುಜ್ ಜಲಸಂಧಿ ಭಾರತದ ಪಾಲಿಗೆ ಎಷ್ಟೊಂದು ಪ್ರಮುಖ ಅಂತ. ಯುದ್ಧ ಆರಂಭ ಆಗೋದಕ್ಕಿಂತ ಮೊದಲು 40% ಕ್ರೂಡ್ ಆಯಿಲ್, 50% LNG, 80% LPG ಇದೇ ಜಲಸಂಧಿಯಿಂದ ಭಾರತವನ್ನು ತಲುಪ್ತಾ ಇತ್ತು. ಈಗ ನಾವು ಒಂದು ಸ್ವಲ್ಪ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ, ಆದರೂ ನಮ್ಮ ಆಲ್ಟರ್ನೇಟಿವ್ ವ್ಯವಸ್ಥೆ ಸಾಲ್ತಾ ಇಲ್ಲ. ಏನೇ ಇದ್ರೂ ಕೂಡ ಹಾರ್ಮುಜ್ ಜಲಸಂಧಿಯ ಅವಲಂಬನೆ ನಮಗೆ ಇನ್ನೂ ಕೂಡ ಮುಂದುವರೆದಿದೆ. ಒಂದು LPGಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗತ್ತೆ. ನೆಕ್ಸ್ಟು ಮಾನ್ಸೂನ್ ಕಾಲಿಡ್ತಾ ಇದೆ, ರಸಗೊಬ್ಬರದ ಸಮಸ್ಯೆ ಆಗುತ್ತೆ. ಸೊ ಈ ಸಮಸ್ಯೆ ಬಗೆಹರಿಯದ ಹೊರತು ಭಾರತದಲ್ಲಿ ಇರುವಂಥ ಈ ಸಮಸ್ಯೆಗಳು ಇದೆಲ್ಲವೂ ಕೂಡ ಬಗೆಹರಿಯುವ ಸಾಧ್ಯತೆಗಳಿಲ್ಲ. ಸೊ ಎಷ್ಟು ದಿನ ಮುಂದುವರಿಯುತ್ತೆ ಈ ಅನಿಶ್ಚಿತತೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಅನಿರ್ದಿಷ್ಟಾವಧಿ ಕದನ ವಿರಾಮದ ಮಧ್ಯೆ ಹಾರ್ಮುಜಲ್ಲಿ ಜಲಯುದ್ಧ, ಹಡಗುಗಳ ಮೇಲೆ ದಾಳಿ ಆಗ್ತಾ ಇದೆ. ಪೈಪೋಟಿಗೆ ಬಿದ್ದು ಎರಡೂ ದೇಶಗಳು ಕೂಡ. ಇರಾನ್ ದಾಳಿ ಮಾಡ್ತಾ ಇದೆ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿರಿಸಿ, ಅಮೆರಿಕ ದಾಳಿ ಮಾಡ್ತಾ ಇದೆ ಇರಾನ್ನ ಹಡಗುಗಳನ್ನು ಗುರಿಯಾಗಿರಿಸಿ. ಪರಿಣಾಮ ಹಾರ್ಮುಜ್ನಲ್ಲಿ ಹಡಗುಗಳು ನಿಂತಲ್ಲೇ ನಿಂತಿದ್ದಾವೆ. ಒಂದು ಹಂತದಲ್ಲಿ ನಮ್ಮ ಫ್ರೆಂಡ್ಲಿ ನೇಷನ್ನು ಭಾರತ, ನಮಗೆ ಸ್ನೇಹಿತ ರಾಷ್ಟ್ರ, ಭಾರತದ ಹಡಗುಗಳಿಗೆ ಹೋಗೋದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಇರಾನ್ ಹೇಳಿತ್ತು. ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಅಮೆರಿಕ ಅಲ್ಲಿಗೆ ದಿಗ್ಬಂಧನ ವಿಧಿಸಿರೋದ್ರಿಂದ ಇರಾನ್ ಭಾರತಕ್ಕೆ ಹೋಗ್ತಾ ಇರುವಂಥ ಹಡಗುಗಳನ್ನು ಗುರಿಯಾಗಿರಿಸಿ ತಡೆಯೊಡ್ಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ವಿಜುವಲ್ ನೋಡೋಣ. ನಾನು ಆ ವಿಜುವಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಭಾರತದ ಹಡಗನ್ನ, ಅಂದ್ರೆ ದುಬೈನಿಂದ ಹೊರಟಿತ್ತು, UAEಯಿಂದ ಹೊರಟಂತ ಹಡಗೊಂದು ಭಾರತದ ಗುಜರಾತಿಗೆ ಬರಬೇಕಿತ್ತು. ಆ ಹಡಗನ್ನ ಇರಾನ್ನ IRGC ಸೋಲ್ಜರ್ಸ್ ತಡೆ ಹಿಡಿಯುವಂತ ದೃಶ್ಯ ಇದು ನೋಡ್ತಾ ಇದೆ. ಒಂದು ಸ್ಪೀಡ್ ಬೋಟಲ್ ಬರ್ತಾರೆ, ಸಣ್ಣ ಸ್ಪೀಡ್ ಬೋಟಲ್ ಬರ್ತಾರೆ, ಹಡಗನ್ನ ಅಡ್ಡ ಹಾಕ್ತಾರೆ, ಹಡಗಿನ ಮೇಲೆ ಹತ್ತಿ ಇಡೀ ಹಡಗನ್ನು ವಶಕ್ಕೆ ಪಡೀತಾರೆ. ಇದು ಭಾರತಕ್ಕೆ ಬರಬೇಕಾಗಿದ್ದಂಥ ಹಡಗಿದು. ಕ್ರೂಡ್ ಆಯಿಲ್ ಹೊತ್ತು ಭಾರತಕ್ಕೆ ಬರಬೇಕಾದಂಥ ಹಡಗು. IRGC ಸೋಲ್ಜರ್ಸ್ ಅದನ್ನು ತಡೆ ಹಿಡಿದಿದ್ದಾರೆ. ಇದೊಂದೇ ಅಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯ ಘಟನೆಗಳು ನಡೆದಿತ್ತು. ಈಗ ವಿಜುವಲ್ ಸಿಕ್ಕಿದೆ, ಈಗ ದೃಶ್ಯಗಳು ಸಿಕ್ಕಿದೆ. ಸ್ವತಃ ಇರಾನ್ ಇದನ್ನು ರಿಲೀಸ್ ಮಾಡಿದೆ. ಇದಲ್ಲದೆ ಭಾರತದ ಹಡಗುಗಳ ಮೇಲೆ ಗುಂಡಿನ ದಾಳಿಯೂ ಕೂಡ ಆಗಿದೆ. ಭಾರತದ ಹಡಗನ್ನ ಗುರಿಯಾಗಿರಿಸಿ ಗುಂಡಿನ ದಾಳಿ ಮಾಡಲಾಗಿದೆ. ನಿನ್ನೆಯ ಮಾಹಿತಿ ಪ್ರಕಾರ ಒಟ್ಟು 3 ಹಡಗುಗಳನ್ನ ಇರಾನ್ ವಶಕ್ಕೆ ಪಡೆದಿದೆ. ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಬಂದರಿನಿಂದ ಭಾರತಕ್ಕೆ ಬರಬೇಕಿತ್ತು, ಶ್ರೀಲಂಕಾಕ್ಕೆ ಹೋಗಬೇಕಿತ್ತು, ಈ ರೀತಿಯ ಹಡಗುಗಳು. ಇದನ್ನ ಇರಾನ್ ತಡೆಯೊಡ್ತಾ ಇದೆ. ಇರಾನ್ ಏಕಾಏಕಿ ತನ್ನ ನಿಲುವನ್ನು ಬದಲಾಯಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಒಂದು ಹಂತದಲ್ಲಿ ಭಾರತಕ್ಕೆ ಹಡಗುಗಳು ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಇರಾನ್, ಅನುಮತಿಸಿತ್ತು ಭಾರತಕ್ಕೆ. ಬಟ್ ಅಮೆರಿಕ ಯಾವಾಗ ಹಾರ್ಮುಜ್ ಜಲಸಂಧಿಗೆ ಎಂಟ್ರಿ ಆಯಿತೋ ಅದಾದ ತಕ್ಷಣ ಇರಾನ್ನ ನಿಲುವುಗಳಲ್ಲಿ ಬದಲಾಗಿದೆ. ಈ ಮಧ್ಯೆ ಅಮೆರಿಕದ ಅಧ್ಯಕ್ಷರು ಹೇಳ್ತಿದ್ದಾರೆ, ನಮಗೆ ಈ ಯುದ್ಧವನ್ನು ನಿಲ್ಲಿಸೋದಕ್ಕೇನು ಅವಸರ ಇಲ್ಲ, ನಾವೇನು ಅವಸರದಲ್ಲಿಲ್ಲ. ಇರಾನಿಗೆ ಅವಕಾಶ ಇದೆ, ಇರಾನ್ನ ಗಡಿಯಾರದ ಮುಳ್ಳುಗಳು ಮುಂದಕ್ಕೆ ಹೋಗ್ತಾ ಇದೆ, ಅವರಿಗೆ ಅವಕಾಶ ಇದೆ, ನಮಗೇನು ಅರ್ಜೆಂಟ್ ಇಲ್ಲ ಅಂತ. ಆ ಮನುಷ್ಯ ದಿನಕ್ಕೊಂದು ರೀತಿಯಲ್ಲಿ ಮಾತನಾಡುತ್ತೆ. ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪಾರ್ಟಿ ಒಮ್ಮೆ ಹೇಳುತ್ತೆ, ನಮಗೂ ಹಾರ್ಮುಜ್ ಜಲಸಂಧಿಗೂ ಸಂಬಂಧ ಇಲ್ಲ, ಯಾರಿಗೆ ಸಂಬಂಧಪಟ್ಟಿದೆಯೋ ಅವರು ಅದನ್ನು ವಶಕ್ಕೆ ಪಡೀಲಿ, ಅದನ್ನು ಕ್ಲಿಯರ್ ಮಾಡಿಕೊಳ್ಳಿ ಅಂತ ಒಮ್ಮೆ ಹೇಳುತ್ತೆ. ನೆಕ್ಸ್ಟು ಇದೇ ಪಾರ್ಟಿ ಹೇಳುತ್ತೆ, ಹಾರ್ಮುಜ್ ಜಲಸಂಧಿಗೆ ನಾವು ದಿಗ್ಬಂಧನ ವಿಧಿಸ್ತೀವಿ, ಇರಾನ್ಗೆ ಪಾಠ ಕಲಿಸ್ತೀವಿ. ಈಗ ಇದೇ ಆಗಿರೋದು.
ಅಮೆರಿಕ ಇಡೀ ಜಲಸಂಧಿಗೆ ದಿಗ್ಬಂಧನವನ್ನು ವಿಧಿಸಿದೆ. ಇವತ್ತಿನ ಫ್ರೆಶ್ ರಿಪೋರ್ಟ್, ನೀವು ಆ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. US ಸೆಂಟ್ರಲ್ ಕಮಾಂಡ್ ಮಾಡಿರುವಂಥ ಟ್ವೀಟ್ ಇದು. ಅಮೆರಿಕದ 3ನೇ ವಿಮಾನವಾಹಕ ಯುದ್ಧ ನೌಕೆ, ಏರ್ಕ್ರಾಫ್ಟ್ ಕ್ಯಾರಿಯರ್ 3ನೇಯದ್ದು ಮಧ್ಯಪ್ರಾಚ್ಯದಲ್ಲಿ ನಿಯೋಜನೆ ಆಗ್ತಾ ಇದೆ. ಆಲ್ರೆಡಿ 2, ಒಂದು ಅಬ್ರಹಾಂ ಲಿಂಕನ್ನು, ಮತ್ತೊಂದು ಗೆರಾಲ್ಡ್ ಆರ್ ಫೋರ್ಡ್. ಈ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸು ಮಧ್ಯಪ್ರಾಚ್ಯದಲ್ಲಿದೆ. 3ನೇದ್ದು ಈಗ ಜಾರ್ಜ್ H. ಬುಷ್ ಯುದ್ಧ ನೌಕೆ, ವಿಮಾನವಾಹಕ ಯುದ್ಧ ನೌಕೆ ಹಾರ್ಮುಜ್ ಸಮೀಪದಲ್ಲಿ ಅಥವಾ ಮಧ್ಯಪ್ರಾಚ್ಯಕ್ಕೆ ಡಿಪ್ಲಾಯ್ ಆಗ್ತಾ ಇದೆ. ಇನ್ನೊಂದು ಅಟ್ಯಾಕ್ ಹಡಗು, ದೊಡ್ಡ ಪ್ರಮಾಣದ ಅಟ್ಯಾಕ್ ಹಡಗು USS ಟ್ರಿಪೋಲಿ ಆಲ್ರೆಡಿ ಮಧ್ಯಪ್ರಾಚ್ಯದಲ್ಲಿದೆ. ಏನಿದರ ಅರ್ಥ? ಅಮೆರಿಕ ಹಾರ್ಮುಜನ್ನು ಬಳಸಿಕೊಂಡು ಇರಾನನ್ನು ಶರಣಾಗತಿ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಯುದ್ಧಕ್ಕಿಂತ ಹೆಚ್ಚಾಗಿ ಹಾರ್ಮುಜ್ ಮುಖಾಂತರ ನಾವು ಅದನ್ನು ಪಡಿತೀವಿ ಅಥವಾ ಇರಾನನ್ನು ಶರಣಾಗತಿ ಮಾಡಿಸ್ತೀವಿ ಅಂತ ಅಮೆರಿಕ ಬಯಸ್ತಾ ಇದೆ. ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ರು, ದಿನಕ್ಕೆ $500 ಮಿಲಿಯನ್ ಗಳಿಸ್ತಾ ಇದೆ ಇರಾನು ಹಾರ್ಮುಜ್ ಜಲಸಂಧಿಯಿಂದ. ಅದನ್ನು ಕಟ್ ಮಾಡಿದರೆ ಇರಾನು ಮಾತುಕತೆಗೆ ಬರುತ್ತೆ ಅಥವಾ ಶರಣಾಗತಿಗೆ ಬರುತ್ತೆ, ನಾವು ಹೇಳಿದಂಥ ಒಪ್ಪಂದಕ್ಕೆ ಸಿಗ್ನೇಚರ್ ಹಾಕುತ್ತೆ, ನಾವು ಹೇಳಿದಂಥ ಒಪ್ಪಂದವನ್ನು ಒಪ್ಕೊಳ್ಳುತ್ತೆ ಅಂತ. ಇದು ಅಮೆರಿಕದ ಯೋಚನೆ. ಇರಾನು ಈಗಿರುವಂಥ ಅಲ್ಲಿರುವಂಥ ಯಾವ ನೌಕೆಗಳು ಹೋಗದಂಥ ಸ್ಥಿತಿಯನ್ನು ನಿರ್ಮಿಸುವ ಮುಖಾಂತರ ಜಾಗತಿಕ ಒತ್ತಡವನ್ನು ಸೃಷ್ಟಿಸ್ತಾ ಇದೆ ಹಾರ್ಮುಜ್ ವಿಚಾರದಲ್ಲಿ. ಇರಾನ್ ಬಳಸ್ತಾ ಇರೋದು ಸಣ್ಣ ಸ್ಪೀಡ್ ಬೋಟ್ಗಳನ್ನು, ಸಣ್ಣ ಸ್ಪೀಡ್ ಬೋಟ್ಗಳನ್ನು ಬಳಸಿ ಹಡಗುಗಳನ್ನು ವಶಕ್ಕೆ ಪಡಿತಾ ಇರೋದು. ಅಮೆರಿಕದ ಅಧ್ಯಕ್ಷರು ಹೇಳ್ತಿದ್ದಾರೆ, ಇರಾನ್ನ ಬಳಿ ನೌಕೆಗಳೇ ಇಲ್ಲ, ಹಡಗುಗಳೇ ಇಲ್ಲ, ಎಲ್ಲವನ್ನ ನಾವು ಧ್ವಂಸ ಮಾಡಿದ್ದೀವಿ ಅಂತ. ಬಟ್ ಆ ಸಣ್ಣ ಸ್ಪೀಡ್ ಬೋಟ್ಗಳನ್ನು ಬಳಸಿ ಇರಾನು ನಮ್ಮ ಹಡಗುಗಳನ್ನು, ನಮ್ಮದು ಅಂತಲ್ಲ, ಜಗತ್ತಿನ ಬೇರೆ ಬೇರೆ ದೇಶದ ಹಡಗುಗಳನ್ನು ವಶಕ್ಕೆ ಪಡಿತಾ ಇದೆ, ಗುಂಡಿನ ದಾಳಿ ಮಾಡ್ತಾ ಇದೆ. ಸೊ ಅಲ್ಲಿಗೆ ಹಾರ್ಮುಜ್ ಜಲಸಂಧಿಗೆ ಕವಿದಿರುವಂಥ ಗ್ರಹಣ ಬೇಗ ಮೋಕ್ಷ ಆಗಲ್ಲ ಅಂತ ಅನ್ಸುತ್ತೆ. ಮಾರ್ಕೆಟು ಕೂಡ ಅದೇ ರೀತಿ ಸ್ಪಂದಿಸ್ತಾ ಇದೆ. ಈಗ ನಮ್ಮ ಭಾರತದ ಮಾರುಕಟ್ಟೆಯು ಕೂಡ ನೆಗೆಟಿವ್ ಟ್ರೆಂಡಲ್ಲಿದೆ ನಿನ್ನೆಯಿಂದ. ಇದು ಬೇಗ ಕ್ಲಿಯರ್ ಆಗಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಮಗೇನು ಅರ್ಜೆಂಟ್ ಇಲ್ಲ. ಸೊ ಈ ಸ್ಥಿತಿಯಲ್ಲಿ ಭಾರತದ ಮೇಲೆ ಬೀರುವಂಥ ಪರಿಣಾಮಗಳ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಜಾಗತಿಕ ವಿಶ್ಲೇಷಕರು ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ನಮ್ಮ ಜೊತೆಗೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವಾಯುಸೇನೆಯ ನಿವೃತ್ತ ಅಧಿಕಾರಿ ಮೋಹನ್ ಚಿತ್ತಾಲೆ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್, ನಾನು ಪುರಾಣಿಕ್ ಸರಿಂದ ಶುರು ಮಾಡ್ತೀನಿ. ಸರ್, ಏನಿದು? ಆ ಮನುಷ್ಯ ದಿನಕ್ಕೊಂದು ಮಾತಾಡುತ್ತೆ. ಒಮ್ಮೆ ನಾವು ಹಾರ್ಮುಜ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳುತ್ತೆ, ಹಾರ್ಮುಜ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುತ್ತೆ ಡೊನಾಲ್ಡ್ ಟ್ರಂಪ್. ಈಗ ನೋಡಿದರೆ ನಮಗೆ ಅವಸರ ಇಲ್ಲ ರೀ, ನಮಗೇನು, ನಾವು ಪುರುಸೋತಲ್ಲಿದ್ದೀವಿ, ಯುದ್ಧ ಮುಗಿಸಬೇಕು ಅನ್ನುವಂಥ ಅರ್ಜೆಂಟ್ ಏನು ನಮಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡೋದು. ಯಾವಾಗ ಕ್ಲಿಯರ್ ಆಗೋದು ಇದು? ಭಾರತದ ಸಮಸ್ಯೆ ಯಾವಾಗ ಕ್ಲಿಯರ್ ಆಗುತ್ತೆ? ನೀವು ಕಳೆದ ಬಾರಿ ನೀವೇ ಹೇಳಿದರೆ, ನಾನು ಟ್ರಂಪ್ ಹುಚ್ಚ ಮತ್ತು ಹುಚ್ಚಾಟ ಅಂದಾಗ ನೀವು ಹೇಳಿದರೆ ಅದು ಹುಚ್ಚನಿಗಿಂತ ಹುಚ್ಚಾಟ ಜಾಸ್ತಿ ಅನ್ನೋ. ಸೊ ಇಟ್ ಈಸ್ ಅ ಕಂಟಿನ್ಯೂಯಸ್ ಇದು. ಅದರಿಂದ ನಾವು ಆಶ್ಚರ್ಯ ಪಡುವ, ದುಃಖ ಪಡೋ ಅಂಥದ್ದು. ಯಾಕೆಂದರೆ ಟ್ರಂಪ್ರವರ ಈ ಹಠ ಇದೆಯಲ್ಲ, ಅದು ಅಮೇರಿಕಾದ ಮಾರುಕಟ್ಟೆಗೆ ಅಥವಾ ಅಮೇರಿಕಾದ ಆರ್ಥಿಕ ವ್ಯವಸ್ಥೆಗೆ ಸ್ವಲ್ಪ ರಿಮೋಟಾಗಿ ಧಕ್ಕೆ ಉಂಟು ಮಾಡಿದರೆ ಇಡೀ ಜಗತ್ತಿನ ಆರ್ಥಿಕ ವ್ಯವಹಾರಗಳಿಗೆ ನಿಜವಾಗ್ಲೂ ಅದು ಒಂದು ರೀತಿಯಲ್ಲಿ ಮಾರಕವಾಗಿದೆ. ಮತ್ತು ಯಾವ ರಾಷ್ಟ್ರವನ್ನೇ ತೆಗೆದುಕೊಳ್ಳಿ, ಅವರೆಲ್ಲರೂ ಅಮೇರಿಕದಿಂದ ದೂರ ಆಗ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನೇಟೋ ಮತ್ತು ಅವರ ಏನು ಆಲೈಸು ಎಲ್ಲ ಅಂತಕ್ಕಂಥದ್ದು. ಸೊ ಈ ದೃಷ್ಟಿಯಲ್ಲಿ ನೋಡಿದರೆ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಇವತ್ತು ಪ್ರಮುಖವಾಗಿ ಅಮೇರಿಕಾದ ಈ ನೀತಿಯನ್ನು ಅಥವಾ ಈ ಒಂದು ರೀತಿಯ ಹುಚ್ಚಾಟವನ್ನು ಎದುರಿಸಲಿಕ್ಕೆ ಇರಾನ್ ಮಾತ್ರ ಶಕ್ತಿಶಾಲಿಯಾಗಿದೆ ಹೊರತು ಬೇರೆ ಯಾರೂ ಇಲ್ಲ. ಯಾಕೆಂದರೆ ಈ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಸು ಅಥವಾ ರಿಲೇಷನ್ಸಲ್ಲಿ ಡಿಪ್ಲೊಮೆಸಿನೇ ಮೇಯ್ನ್ ಮೆಥಡ್. ಆ ಮೆಥಡ್ ಇನ್ ಮ್ಯಾಡ್ನೆಸ್ ಅಂತಾರಲ್ಲ, ಆ ಮ್ಯಾಡ್ನೆಸ್ ಅಂತಕ್ಕಂಥದ್ದು ಟ್ರಂಪ್ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆದ್ದರಿಂದ ಟ್ರಂಪ್ಗೆ ಈ ರೀತಿ ಇರಾನ್ ಮೇಲೆ ದ್ವೇಷ ಸಾಧಿಸೋಕ್ಕಿಂತ ತಾನು ಈ ಯುದ್ಧದಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ, ಮರ್ಯಾದೆಯಿಂದ ಅಥವಾ ಜಾಣತನದಿಂದ ಹೊರಗಬೇಕು, ಅದು ಆಗ್ತಾ ಇಲ್ಲ. ಕಾರಣ ಟ್ರಂಪ್ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ನೀವೇ ಹೇಳಿದ್ರಲ್ಲ, ಸಣ್ಣ ಬೋಟ್ಗಳಿಂದ ಅವ್ರು ಅಂದರೆ ಸುಮಾರು ಹರ್ಷಿತ್ ಇದು 15-20 ವರ್ಷದಿಂದ ಅವ್ರ ತಯಾರಿ ಆಗಿದೆ. ಅದಕ್ಕೆ ಚೀನಾ ಪರೋಕ್ಷವಾಗಿ ಸಪೋರ್ಟ್ ಮಾಡಿದೆ. ಅದನ್ನು ಚೀನಾ ಅಲ್ಲಗೆಳೆದರೂ ಸಹ ಚೀನಾಕ್ಕೂ ಮತ್ತು ಅಮೇರಿಕಕ್ಕೂ ಯುದ್ಧಗಳೇ ಆಗಿಲ್ಲ. ಸುಮಾರು 1979ರಿಂದ ಚೀನಾ ಯಾವುದೇ ನೇರವಾದ ಯುದ್ಧದಲ್ಲಿ ಭಾಗವಹಿಸಿಲ್ಲ.
ಪ್ರಾಕ್ಸಿ ಅದು ಇದು ಮಾಡ್ತಾ ಇದೆ. ಸೊ ಈ ದೃಷ್ಟಿಯಿಂದ ಅದನ್ನೇ ಅಮೇರಿಕಕ್ಕೆ ಹೋಲಿಸಿದ್ರೆ ಅವರ 248 ವರ್ಷಗಳಲ್ಲಿ 233 ಯುದ್ಧಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಮತ್ತು ಅದು ಅನೇಕ ಟ್ರಿಲಿಯನ್ 7 and 8 ಟ್ರಿಲಿಯನ್ ಮೇಲೆ ಅಮೇರಿಕಕ್ಕೆ ಹಣಕಾಸಿನ ಲಾಸ್ ಆಗಿದೆ. ಆದರೂ ಅವತ್ತು ಹೇಳಿದ್ನಲ್ಲ, ದೇ ಆರ್ ಫಿಲ್ತಿ ರಿಚ್. ತಮಗೆ ಇರ್ತಕ್ಕಂಥ ಏನು ಹಣದ ಕಾಸಿನ ಮತ್ತು ತಮ್ಮ ಅಜೆಂಡಾ ಏನಿದೆಯಲ್ಲ, ಬಿಸ್ನೆಸ್ ಅಜೆಂಡಾ, ಅವ್ರ ಬಿಸ್ನೆಸ್ಸೇ ಅಷ್ಟೇ. ಅಮೇರಿಕಾ ಈಸ್ ಎ ವಾರ್ ವೆಪನ್ ಬೇಸ್ಡ್ ಬಿಸ್ನೆಸ್. ಅದು ಅದರಲ್ಲಿ ಉಳಿದದ್ದು ನಾವು ಯಾವ ಅಲ್ಗಳಿದೆ. ಆ ದೃಷ್ಟಿಯಿಂದ ಈಗ ನೀವು ಹೇಳಿದ್ರಲ್ಲ, ಎಲ್ಲಿಯವರೆಗೆ ಟ್ರಂಪ್ ಈ ರೀತಿ ಹುಚ್ಚು ಸಾಹಸವನ್ನು ಬಿಡೋದಿಲ್ವೋ ಅಥವಾ ಬ್ಲಾಕೇಡನ್ನು ಸಡಿಲಗೊಳಿಸುವುದು, ಬ್ಲಾಕೇಡನ್ನು ಇಟ್ಕೊಳ್ಳಿ, ಅದು ಒಮ್ಮನ್ ಕಡೆಗಿದೆ, ಏನು ಇರಾನ್ಗೆ ನೇರವಾಗಿ ಏನಿಲ್ಲ. ಆದರೆ ಈ ಬ್ಲಾಕೇಡನ್ನು ಅದು ನ್ಯೂಟ್ರಲ್ ಮಾಡೋರಿಗೆ ಇದು ಕಂಟಿನ್ಯೂ ಆಗುತ್ತೆ. ಮತ್ತು ಅಲ್ಲಿ ಮೈನ್ಸ್ಗಳನ್ನು ಸಖತ್ತಾಗಿ ಹಾಕಿದ್ದಾರೆ. ಇವನು ಹೇಳೋದು, ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಆ ಚಿಕ್ಕ ಚಿಕ್ಕ ಬೋಟ್ಗಳಿರೋದನ್ನ ಕಿಲ್ ದೆಮ್ ಅಂತ ಹೇಳಿ, ಡಿಸ್ಟ್ರಾಯ್ ಅಂತ ಹೇಳಿಲ್ಲ. ಅಂದರೆ ಲುಕ್ ಅಟ್ ಇಸ್ ಡೆಮಾನಿಕ್ ಮೆಂಟಾಲಿಟಿ, ಆ ಅಮಾನುಷವಾದ ರಾಕ್ಷಸಿ ಮನೋಭಾವನೆ ಇಟ್ಕೊಂಡಿದ್ದಾರೆ. ಅಂದರೆ ಏನಾಯಿತು, ಟ್ರಂಪ್ಗೆ ಯಾವುದೇ ಒಂದು ಸಿವಿಲೈಸ್ಡ್ ನೆಗೋಷಿಯೇಷನ್ ಅಗತ್ಯ ಇಲ್ಲ, ಯುನೈಟೆಡ್ ನೇಷನ್ಸ್ ಬೇಕಿಲ್ಲ, ಬ್ರಿಕ್ಸ್ ಬೇಕಿಲ್ಲ, ಕ್ವಾಡ್ ಬೇಕಿಲ್ಲ, ಯಾವ ಒಂದು ಸಂಪರ್ಕವೂ ಬೇಕಿಲ್ಲ. ಯಾಕೆಂದರೆ ಅವ್ರನ್ನ ನ್ಯಾಟೋ ಕಂಟ್ರಿಗಳನ್ನು ಯು ಆರ್ ಯೂಸ್ಲೆಸ್ ಅಂತ ಹೇಳಿದ್ದಾರೆ. ಸೊ ಈ ಮಟ್ಟದಲ್ಲಿ ಅರ್ಚಿತ್ ನಾವು ಯೋಚನೆ ಮಾಡುವಾಗ ಈ ಇರಾನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲ, ಇರಾನ್ ಇದನ್ನು ಪ್ರತಿಭಟಿಸ್ತಕ್ಕಂಥದ್ದಕ್ಕೆ ಅದಕ್ಕೆ ಸ್ವಾತಂತ್ರ್ಯ ಇದೆ. ಹೊರ್ಮುಜ್ ಇಂಟರ್ನ್ಯಾಷನಲ್ ಪ್ಯಾಸೇಜ್ ಆದರೂ ಸಹ ಈ ಒಂದು ಘಟನೆಯಲ್ಲಿ ಅಥವಾ ಸನ್ನಿವೇಶದಲ್ಲಿ ಇರಾನ್ ಅದರ ಮೇಲೆ ಒಂದು ಅಧಿಪತ್ಯ ಅಥವಾ ಒಂದು ಯಜಮಾನಿಕೆಯನ್ನು ಡಿಫ್ಯಾಕ್ಟೋ ವಾಸ್ತವವಾಗಿ ಮಾಡ್ತಾ ಇದೆ. ಆದ್ದರಿಂದ ಇರಾನಿನ ಪ್ರತಿಭಟನೆಯನ್ನು ಪರಿಸ್ಥಿತಿ ಏನು ಸರ್? ಈಗ ಇರಾನ್ ಮೊನ್ನೆವರೆಗೂ ಕೂಡ ನಮ್ಮ ಹಡಗುಗಳನ್ನು ಬಿಡ್ತಾ ಇತ್ತು, ನಮ್ಮ ಹಡಗುಗಳನ್ನೇ ಟಾರ್ಗೆಟ್ ಮಾಡ್ತಿದೆ, ಅದು ಟೂಲ್ ಆಗಿ ಬಳಸ್ತಿದೆ. ಹೊರ್ಮುಜ್ ಇರಾನ್ ಬಳಸ್ತಾ ಇರೋದು ಟೂಲ್ ಆಗಿ ಬಳಸ್ತಿದೆ, ಇದನ್ನು ಅಸ್ತ್ರವಾಗಿ ಬಳಸ್ತಿದೆ ಹೊರ್ಮುಜ್ ಜಲಸಂಧಿಯನ್ನು. ಕಾರಣ ಏನಂದ್ರೆ ಇದನ್ನು ಜಗತ್ತಿಗೆ ತೋರಿಸ್ಲಿಕ್ಕೆ ನಾವು ನಮ್ಮ ಮಿತ್ರ ರಾಷ್ಟ್ರಗಳ ಹಡಗುಗಳನ್ನು ಬಿಡ್ತಾ ಇದ್ವಿ, ಚೀನಾದೊಂದನ್ನು ಬಿಡ್ತಾ ಇದ್ದಾರೆ, ಬೇರೆ ಎಲ್ಲ ರಾಷ್ಟ್ರಗಳ ಹಡಗುಗಳನ್ನು ನಿಯಂತ್ರಿಸ್ತಾ ಇದ್ದಾರೆ. ಅದರ ಅರ್ಥ ಇದು ಪ್ರೆಸೆಂಟ್ ಟ್ಯಾಕ್ಟಿಕ್ಸ್, ಇದೊಂಥರ ಟ್ಯಾಕ್ಟಿಕ್ಸ್ ಇದ್ದಂಗೆ, ಬಟ್ ಇಟ್ ಇಸ್ ಎ ಟೆಂಪರರಿ ಟ್ಯಾಕ್ಟಿಕ್ ನನ್ನ ಪ್ರಕಾರ. ಎಸ್, ನಾನು ಚಿತಾಲೆ ಅವರನ್ನ ಆ್ಯಡ್ ಮಾಡ್ತೀನಿ. ಚಿತಾಲೆ ಅವರೇ, ನಮಗೇನು ಅರ್ಜೆಂಟ್ ಇಲ್ಲ ಯುದ್ಧ ಮುಗಿಸೋದಕ್ಕೆ, ಮತ್ತು ಹೊರ್ಮುಜ್ ಜಲಸಂಧಿಯನ್ನು ಎರಡೂ ದೇಶಗಳು ಕೂಡ ಈಗ ಅಸ್ತ್ರವಾಗಿ ಬಳಸ್ತಾ ಇದ್ದಾವೆ. ಒಂದು ದಿಗ್ಬಂಧನ ಹಾಕಿದರೆ ಮತ್ತೊಂದು ಹೋಗೋದಕ್ಕೆ ಬಿಡಲ್ಲ ಅಂತ ಹಡಗುಗಳನ್ನು ವಶಪಡಿತಾ ಇದೆ. ಸೊ ಇದು ಈ ಗ್ರಹಣ ಬೇಗ ಮೋಕ್ಷ ಆಗಲ್ಲ ಹಂಗಿದ್ರೆ? ರಕ್ಷಿತ್ ಶೆಟ್ಟಿ ಅವರೇ, ಒಂದು ಹೊಸ ನಾಮಕರಣ ನಿಮಗೆ ಮಾಡ್ತಾ ಇದ್ದೇನೆ ಇವತ್ತಿಂದ, ಡಾಕ್ಟರ್ ರಕ್ಷಿತ್ ಶೆಟ್ಟಿ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಇದರಲ್ಲಿ ನೀವು PhD ಮಾಡಿಬಿಟ್ರಿ. ಯು ಕಂಪ್ಲೀಟೆಡ್ PhD ಇನ್ 50 days ಆಫ್ ದಿಸ್ ವಾರ್. ಸೊ ನಾನು ಇಂಟ್ರಡಕ್ಷನ್ ನಿಮ್ಗೆ ಕೇಳಬೇಕಾದ್ರೆ entire what I am preparing to tell, everything you are telling in your introduction itself, hats off to you and congratulations. Thank you sir, thank you Dr. Rakshit Shetty. ಈಗ ನಿಮ್ಮ ಪ್ರಶ್ನೆಗೆ ಬರ್ತೇನೆ ನೋಡಿ. ಎಲ್ಲರೂ ಏನೂ ಸಮೀಕ್ಷೆ ಮಾಡಿದ್ರು, ಡೊನಾಲ್ಡ್ ಟ್ರಂಪ್ ಈಸ್ ನಾಟ್ ಎ ಫೂಲ್. ಡೊನಾಲ್ಡ್ ಟ್ರಂಪ್ ಆ್ಯಂಡ್ ಪೆಂಟಗಾನ್ ಆರ್ ನಾಟ್ ಫೂಲ್. ಇವತ್ತು ಸಂಜೆ 6:15 ಅವರ ವಿದೇಶಾಂಗ ಮಂತ್ರಿ ಮತ್ತು ಯುದ್ಧ ಮಂತ್ರಿ ಅಂತ ಅಮೇರಿಕಾದಲ್ಲಿ ಇರ್ತಾರೆ. ಅವರು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 6:15 ಒಂದು ಪ್ರೆಸ್ ಕಾನ್ಫರೆನ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಮುಂದಿನ ಕೋರ್ಸ್ ಆಫ್ ಆ್ಯಕ್ಷನ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇರಾನ್ ಹತ್ರ ಇರುವ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಈಸ್ ಡೇಂಜರಸ್ ಟು ದ ಎಂಟೈರ್ ಮಿಡಲ್ ಈಸ್ಟ್ ಅಂತ ಗೊತ್ತಿದ್ದಾಗ, ಅಂಟಿಲ್ ಅನ್ಲೆಸ್ America don't capture that uranium enrichment and supplies it to some other third country, ನಾವು ಎಷ್ಟೇ ಮಾತಾಡಿದ್ರು ಏನೋ ಮಾತಾಡಿದ್ರು ಎಲ್ಲಿವರೆಗೂ ಇರಾನಿನ IRGS ಏನು ಕಮಾಂಡರ್ಸ್ ಇದ್ದಾರೆ, IRGS ಸೈನಿಕರಿದ್ದಾರಲ್ಲ, ಅವರ ಸರ್ವನಾಶ ಮಾಡೋವರೆಗೂ ನನಗನ್ನಿಸ್ತದೆ ವಿ ಆರ್ ಜಸ್ಟ್ ಹಿಟ್ಟಿಂಗ್ ಅರೌಂಡ್ ದ ಬುಷ್. The entire scenario will be cleared by today when they are going to start the bombarding. I think tonight they will start the bombarding. ನನಗೆ ಚಿತ್ತಲೆ ಸರ್ ಒಂದೇ ನಿಮಿಷ. ನನಗೆ ಒಂದು ದೇಶದ ಬಂಡತನ ಮತ್ತೊಂದು ದೇಶದ ಹುಚ್ಚುತನ ಹೊಡೆದಾಡ್ಕೊಂಡು ಸಾಯ್ಲಿ ಅಂತ ಅನ್ಸುತ್ತೆ ಒಮ್ಮೊಮ್ಮೆ ನಾನು ನ್ಯೂಟ್ರಲ್ ಆಗಿ ನೋಡಿದಾಗ. ಆದರೆ ನನ್ನ ಕನ್ಸರ್ನ್ ಇರೋದು ಹೊರ್ಮುಜ್ ಜಲಸಂಧಿ. ಇದು ಕ್ಲಿಯರ್ ಆಗದಿದ್ರೆ ನನ್ನ ದೇಶದ ರೈತ ಸಮಸ್ಯೆಯನ್ನು ಅನುಭವಿಸ್ತಾನೆ, ನನ್ನ ದೇಶದ ಆಟೋ ಚಾಲಕ ಸಮಸ್ಯೆಯನ್ನು ಅನುಭವಿಸ್ತಾನೆ, ಸಾಮಾನ್ಯ ಜನ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ನನ್ನ ಮನೆಯ ಅಡುಗೆ ಮನೆಯಲ್ಲಿ ಒಲೆ ಉರಿಯದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ.
ಇದು ಯಾವಾಗ ಕ್ಲಿಯರ್ ಆಗುತ್ತೆ? ಇದಕ್ಕೊಂದು ಪರಿಹಾರ ಬೇಕಲ್ವಾ ಅಂತ. ಅಲ್ಲ ಸರ್, ನಮ್ಮ ದೇಶದ NRIsಗಳು, ದೋಸ್ ಆರ್ ಸ್ಟೇಯಿಂಗ್ ಇನ್ ಅಮೇರಿಕಾ ಸಿನ್ಸ್ 20-25 years, ದೇ ಹ್ಯಾವ್ ವೋಟೆಡ್ ಡೊನಾಲ್ಡ್ ಟ್ರಂಪ್. ಅವ್ರು ನಮ್ಮ ಇಂಡಿಯನ್ಸೇ ಜಾಸ್ತಿ ಮೆಜಾರಿಟಿಯಲ್ಲಿ ಡೊನಾಲ್ಡ್ ಟ್ರಂಪಿಗೆ ವೋಟ್ ಮಾಡಿದ್ದಾರೆ. ಇದು ಗೊತ್ತಿಲ್ವಾ ನಿಮಗೆ ಸಂಗತಿ? ಸಿ, ಇಟ್ ಈಸ್ ಅನ್ಫಾರ್ಚುನೇಟ್ ಆನ್ ದ ಪಾರ್ಟ್ ಆಫ್ the entire world that we have chosen such a leader for such a powerful country. In such a powerful country, such Idi Amin type person is there. Consequences ನಾವು ಫೇಸ್ ಮಾಡಿ ಇನ್ನೂ ಜಾಸ್ತಿ ಕಾನ್ಸಿಕ್ವೆನ್ಸ್ ಫೇಸ್ ಆಗ್ತವೆ ನೋಡಿ. ಬೆಳಿಗ್ಗೆ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ಆಟೋಗಳು 4 ಗಂಟೆಗೆ ಪಾಳಿ ಹಚ್ಚಿದ್ರೆ 12-12:30 1 ಗಂಟೆಗೆ ಬರೀ 300 ರೂಪಾಯಿ ಗ್ಯಾಸ್ ಕೊಡ್ತಾ ಇದ್ದಾರೆ. The world is going to face the consequences along this war. ಆದ್ರೆ ನಂದು ಒಂದೇ ದೇವ್ರ ಹತ್ರ ಬೇಡಿಕೆ, ಒಮ್ಮೆ ಮಾಡಿ ಮುಗಿಸ್ಬಿಡಪ್ಪ ಇರಾನ್. ಇದು ಮುಗಿಸಿ ಅವರು ಮಿಟಾಶ್ ಮಾಡಿ ನಿಮ್ಮ ಮೀಡಿಯಾ ಲ್ಯಾಂಗ್ವೇಜ್ನಲ್ಲಿ ಉಡೀಸ್ ಅಂತಿರಲ್ಲ, ಮುಗಿಸಿ ಇದನ್ನ ಸಮಸ್ಯೆಗೆ ಪರಿಹಾರ ತರಬೇಕು. ಯಾಕಂದರೆ ಮೀಡಿಯೇಷನ್ನು, ಆ ಭಿಕಾರಿ ಪಾಕಿಸ್ತಾನಿನ ಮೀಡಿಯೇಷನ್ನು, ಒಮಾನಿನ ಮೀಡಿಯೇಷನ್ನು, ಯಾವ ಮೀಡಿಯೇಷನ್ಗೂ IRGCನೂ ಒಪ್ತಾ ಇಲ್ಲ, ಡೊನಾಲ್ಡ್ ಟ್ರಂಪ್ ಒಪ್ತಾ ಇಲ್ಲ. ಅಂದರೆ ಇದರಲ್ಲಿ ಮಿಡಲ್ ಪಾತ್ ಏನೂ ಇಲ್ಲ ಸರ್. ದ ಎಕ್ಸಿಕ್ಯೂಷನ್ ಆಫ್ ವಾರ್ ಈಸ್ ನೆಸೆಸರಿ ಅಂತ ನನ್ನ ಸಮೀಕ್ಷೆ ಅನಿಸ್ತಾ ಇದೆ ಸರ್. ಈಗ ಎರಡೂ ದೇಶಗಳು ಹಾರ್ಮೋಜ್ ಜಲಸಂಧಿಯನ್ನೇ ಅಸ್ತ್ರವಾಗಿ ಬಳಸ್ತಾ ಇರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆವರೆಗೆ ಯುದ್ಧದಿಂದ ಗೆಲ್ಲಬಹುದು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ಯುದ್ಧದಿಂದ ಗೆಲ್ತೀವಿ ಅಂತ. ಈಗ ಅವರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ, ಈ ದಿಗ್ಬಂಧನವನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂತಲೇ ಯೋಚನೆ ಮಾಡ್ತಿದ್ದಾರೆ ಅವರು. ಇವತ್ತು 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಯೋಜನೆ ಆಗ್ತಾ ಇದೆ. ಸೊ ಇದು ಹೀಗೆ ಮುಂದುವರೆದ್ರೆ ಅವರು ಬಿಡಲ್ಲ, ಇವರು ಬಿಡಲ್ಲ. ಸ್ಥಿತಿ ಮುಂದುವರೆದಕ್ಕೆ ಪರಿಹಾರ ಇಲ್ವಾ? ಹಾಗಿದ್ರೆ ಈ ಅನಿಶ್ಚಿತತೆ ಎಲ್ಲಿವರೆಗೆ ಮುಂದುವರಿಯುತ್ತೆ? ನೋಡಿ, ಒಂದು ರಾಜಕೀಯ ಪಕ್ಷದ ನೇತಾರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು 2014ರಲ್ಲಿ ಒಂದು ಡೈಲಾಗ್ ಹೇಳಿದರು, ನಾ ಖಾऊंगा ನಾ ಖಾನೆ दूंगा. ಹಿಂಗಾಗಿದೆ ಪರಿಸ್ಥಿತಿ. ಇರಾನ್ ಹೇಳ್ತಾ ಇದೆ ನಾ ತುಮ್ ತೇಲ್ ಖಾओगे, ಅಮೇರಿಕ ಹೇಳ್ತದೆ ನಾ ಮೈ ಖಾನೆ दूंगा. ಅಂದಾಗ 3ನೇ ಪಾರ್ಟಿ ನಮ್ಮಂಥ ಭಾರತ ದೇಶ ಇದರಲ್ಲಿ ಸಿಕ್ಕಾಕೊಂಡು ಬಿದ್ದಿದೆ. ಇದರಲ್ಲಿ ಹಾರ್ಮೋಸ್ ಒಂದೇ ಇಲ್ಲ ಸರ್, ಹಾರ್ಮೋಸ್ ಬಿಟ್ಟು ಬೇರೆ ಬೇರೆ ಆ್ಯಂಗಲ್ಸು ಈ ವಾರಿಗೆ ಇದ್ದಾವೆ. ಏನಾಗಿದೆ ಅಂತಂದರೆ, ಇಸ್ರಾಯೇಲಿಗೆ ಲೆಬನಾನ್ ಹಿಜ್ಬುಲ್ಲಾ ಮುಗಿಸ್ಬೇಕಾಗಿದೆ. ಅದಕ್ಕೆ ಅವ್ರು ಸ್ವಲ್ಪ ಟೈಮ್ ತೊಗೊಂಡ್ರು. ಈಗ ಅವರು ಅದು ಆಲ್ಮೋಸ್ಟ್ ಸಂಧಾನ ಮಾಡಿ ಮೂರು ವಾರಗಟ್ಟಲೆ ನೀವೇ ಹೇಳ್ದಂಗೆ ದೇ ಹ್ಯಾವ್ ಟೇಕನ್ ಎ ಸೀಸ್ ಫೈರ್. ಈಗ ಇಸ್ರಾಯೇಲು ಮತ್ತು ಅಮೇರಿಕ ಒಂದಾಗಿ ಇವತ್ತು ರಾತ್ರಿ ಅದನ್ನು ಅಟ್ಯಾಕ್ ಮಾಡ್ತದೆ. ನೋಡುವ ಎಷ್ಟು ಶಕ್ತಿ ಇರಾನ್ ಕಡೆ ಇದೆ ಮತ್ತು ಎಷ್ಟು ಅವರು ದೇವರು ಅವ್ರನ್ನ ಶಕ್ತಿ ಕೊಡ್ತಾರೆ. ಇದನ್ನು ಮೈಟಿ ಅಮೇರಿಕಾ, ನಾಟಿ ಅಮೇರಿಕಾ, ಮ್ಯಾಕ್ಡೊನಾಲ್ಡ್ ಟ್ರಂಪಿನ ಶಕ್ತಿ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಗೊತ್ತಾಗ್ತದೆ ಇವತ್ತು. ಮಾತಾಡ್ತೀನಿ ಸರ್ ನಾನು ಚಂಬಿ ಪುರಾಣಿಕ್ ಅವರನ್ನ. ಸರ್, ಒಂದು ನಾನು ಆಗಲೇ ಹೇಳಿದೆ, ಹಾರ್ಮೋಜ್ ಜಲಸಂಧಿ ನಮಗೆ ಸಂಬಂಧಿಸಿದ್ದಲ್ಲ, ಯಾರಿಗೆ ಸಂಬಂಧಿಸಿದೆಯೋ ಅವ್ರು ಕ್ಲಿಯರ್ ಮಾಡಲಿ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದರು. ಇವತ್ತು ನಮಗೇನು ಅರ್ಜೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಿದ್ದಾರೆ. ಯುದ್ಧ ಮುಗಿಸೋದಕ್ಕೆ ನಮಗೇನು ಅರ್ಜೆಂಟ್ ಇಲ್ಲ. ಆದರೆ ಜಗತ್ತಿಗೆ ಫ್ರಸ್ಟ್ರೇಷನ್ ಆಗಲಿ ಅಂತಲೇ ಮಾಡ್ತಾ ಇರೋದಾ ಡೊನಾಲ್ಡ್ ಟ್ರಂಪ್? ಫ್ರಸ್ಟ್ರೇಟ್ ಆದರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಇರಾನ್ಗೆ ಪಾಠ ಕಲಿಸುವಂಥ ಕೆಲಸಗಳಾಗ ಅಂಥ ಯೋಚನೆ ಏನಾದರೂ ಇದೆಯಾ ಡೊನಾಲ್ಡ್ ಟ್ರಂಪಿಗೆ? ಅಂಥ ಯೋಚನೆ ಇದ್ದರೂ ಆಶ್ಚರ್ಯ ಏನಿಲ್ಲ. ಬಿಕಾಸ್ ಹ್ಯಾಸ್ ಗಾಟ್ ಮೆನಿ ಅಡ್ವೈಸರ್ಸ್ ಹೂ ಗಿವ್ ಡಿಫ್ರೆಂಟ್ ಟೈಪ್ ಆಫ್ ಅಡ್ವೈಸರ್ಸ್. ಸೊ ಅದನ್ನು ಒಪ್ಪೋದು ಬಿಡೋದು ಟ್ರಂಪ್ಗೆ ಬಿಟ್ಟಿದ್ದೆ ಫೈನಲಿ. ಬಟ್ ಇವತ್ತು ನೋಡಿ, ಇವರು ನೇವಿ ಚೀಫ್ ಇದ್ದಾರಲ್ಲ, ಟಾಪ್ ಮಿಲಿಟ್ರಿ ನೇವಿ ಚೀಫ್, ಅವರು ರಿಸೈನ್ ಮಾಡಿದ್ದಾರೆ. ಅಂದರೆ ಒಬ್ಬೊಬ್ಬರಾಗೆ ಹಳೆ ಹಿಂದಿನ ಜನರಲ್ಗಳೆಲ್ಲ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಟ್ರಂಪ್ಗೆ ಈ ಇದರಲ್ಲಿ ಭಾಗವಹಿಸ್ಕೂಡ್ದು ಅಂತ. ನಮ್ಮ ಚಿತಾಲೆ ಅವರು ಹೇಳಿದಾಗೆ ಒಂದು ಫೈಟ್ ಟು ಫಿನಿಶ್ ಆಗಲಿ. ಆದರೆ ಅದರ ಪರಿಣಾಮಗಳು ಕೇವಲ ಇರಾನ್ ಮತ್ತು ಅಮೇರಿಕಕ್ಕಲ್ಲ, ಇಡೀ ಜಗತ್ತಿಗೆ ಇನ್ನೂ ಹೆಚ್ಚಾಗ್ತವೆ. ನನ್ನ ಪ್ರಕಾರ ಇದನ್ನು ಈ ರೀತಿಯಲ್ಲೇ ಈ ಪ್ರೆಷರ್ ಟ್ಯಾಕ್ಟಿಕ್ಸಲ್ಲೇ ಚಿಕ್ಕ ಇದ್ದಾರೆ. ಈಗ ನಮ್ಮದು 15 ಹಡಗುಗಳು ಅಲ್ಲಿ ಸ್ಟ್ಯಾಂಡರ್ಡ್ ಆಗಿವೆ. ಆಮೇಲೆ ನಮ್ಮ ಕೆಲವ್ರನ್ನ ಅವರು ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ನಮಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಭಾರತೀಯ ಒಂದು ಇದರಲ್ಲಿ ಸ್ನೇಹ. ಬಟ್ ಅವ್ರಿಗೇನೆಂದರೆ ಇಂಟರ್ನ್ಯಾಷನಲ್ ಪ್ರೆಷರ್ ಬೀಳಲಿ, ಅಮೇರಿಕಾದ ಮೇಲೆ ಇರಾನ್ ಕಡೆಯಿಂದ ಒಂದು ರೀತಿ ಒತ್ತಡ ಬರಲಿ ಅಂತಕ್ಕಂಥದ್ದು. ಮತ್ತು ಅಮೇರಿಕಕ್ಕೆ ಎಚ್ಚರಿಕೆ ಕೊಡೋದೇನೋ, ಚೀನಾ ನಮ್ಮ ಹಿಂದೆ ಇದೆ, ಚೀನಾ ಇರುವಾಗ ಎಲ್ಲಿವರೆಗೆ ನಾನು ಹೇಳಿದ್ನಲ್ಲ 20 ವರ್ಷದಿಂದ ಸಿದ್ಧತೆ ಆಗಿದೆ ಅಂತಕ್ಕಂಥದ್ದನ್ನು ಈಗ ವೆಸ್ಟರ್ನ್ ಮೀಡಿಯಾ ನೆರೇಷನ್ ದಯಮಾಡಿ ತಗೋಬೇಡಿ. ಇಲ್ಲ, ನಮ್ಮ ಚಿತಾಲೆ ಅವ್ರಿಗೂ ನಾನು ಹೇಳೋದು ಅಷ್ಟೇ. ನೀವು ಹೇಳಿದ್ರಿ
ಅಮೇರಿಕ ಗೆದ್ದು ಬಿಡಲಿ, ಅವ್ನು ಹುಚ್ಚ ಹೆಂಗಾರ ಆಗಲಿ, ಇದು ನಿಂತೋಗ್ಲಿ. ಇದು ಅಂಥ ದುರಂತವನ್ನು ಪ್ರಪಂಚ ಎಕ್ಸ್ಪೆಕ್ಟ್ ಮಾಡಲ್ಲ. 3ನೇ ಮಹಾಯುದ್ಧ ಆಗಲಿ ಅಥವಾ ಮಿನಿ ಒಂದು ಚಿಕ್ಕ ಯುದ್ಧವಾಗಲಿ ಅಗತ್ಯ ಇಲ್ಲ. ಕಾರಣ ಈಗಾಗಲೇ ಜಗತ್ತು ಸಾಕಷ್ಟು ನೊಂದಿದೆ. ಈ ನೊಂದಿರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಮಾತುಕತೆ ಏನಿದೆಯಲ್ಲ, ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ ಮಾತುಕತೆ ಫೇಲ್ ಆಗಿರ್ಬೋದು, 2ನೇದು ಇಟ್ಟಿರ್ಬೋದು, ಅದು ಒಂದು ಪ್ರೆಷರ್ ಟ್ಯಾಕ್ಟಿಕ್ಸ್. ಅಲ್ಲ ಚಂಬಿ ಪುರಾಣಿಕ್ ಸರ್, ಇಲ್ಲಿ ಸಮಸ್ಯೆ ಇರೋದೇ ಪಾಕಿಸ್ತಾನದಂತ ದೇಶ ಮಧ್ಯಸ್ಥಿಕೆ ವಹಿಸಿದ್ದು. ವಿಶ್ವಾಸಾರ್ಹ ದೇಶವೇ ಅಲ್ಲ ಅದು. ಇರಾನು ನಂಬ್ತಾ ಇಲ್ಲ ಅವರನ್ನ. ಆಸಿಮ್ ಮುನೀರ್ ನಮ್ಮ ಜೊತೆ ಒಂದು ಮಾತನಾಡಿದ್ರೆ ಅಮೆರಿಕದ ಜೊತೆಗೆ ಇನ್ನೊಂದು ಮಾತನಾಡ್ತಾರೆ. ಸೊ ಈ ಮಾತುಕತೆಯಿಂದ ಬಗೆಹರಿಯುತ್ತೆ ಅಂತ ಅನ್ಸುತ್ತೆ ಇದು? ಅಲ್ಲ, ಬಗೆಹರಿಯೋದು ಸಂಧಾನದ ಟೇಬಲ್ ಅಲ್ಲಿ ಇತ್ಯರ್ಥ ಆಗುವಂತ ಸಮಸ್ಯೆನ ಇದು? ಅಲ್ಲ, ಬಗೆಹರಿಯೋದಕ್ಕಿಂತ ನನ್ನ ಪ್ರಕಾರ, ನಾನು ಒಬ್ಬ ಸಿನ್ಸಿಯರ್ ವಿಶ್ಲೇಷಕನಾಗಿ ಹೇಳ್ತೇನೆ, ಸೀಸ್ ಫೈರ್ ಶುಡ್ ಕಂಟಿನ್ಯೂ. ಈ ಚಿಕ್ಕ ಚಿಕ್ಕ ಘಟನೆಗಳು ನಡೀಬೋದು. ಅವ್ರು ಹೇಳಿದಂಗೆ ಫೈಟ್ ಟು ಫಿನಿಶ್ ಇದೆಯಲ್ಲ, ದೊಡ್ಡ ಯುದ್ಧ ಆಗ್ತಕ್ಕಂಥದ್ದು ಜಗತ್ತಿಗೆ ಒಳ್ಳೇದಲ್ಲ. ಬಟ್ ಸೀಸ್ ಫೈರ್ ಕಂಟಿನ್ಯೂ ಆಗಿದೆ, ಹಾರ್ಮೋಸ್ ಸ್ಟ್ರಕ್ ಆಗಿದೆ. ಅಲ್ಲ, ಅದು ಲೋಕಲ್ ಟ್ಯಾಕ್ಟಿಕ್ಸ್ ಅಷ್ಟೇ. ಈಗ ನೀವು ಯಾವುದೇ ಒಂದು ಸೀಸ್ ಫೈರ್ ಅಂತ ಹೇಳಿದ್ರೆ ಎರಡೂ ಕಡೆಯಿಂದ ಪ್ರಾಮಾಣಿಕತೆ ಇರಬೇಕು. ಎರಡೂ ಕಡೆ ಪ್ರಾಮಾಣಿಕತೆ ಇಲ್ಲ. ಅಮೆರಿಕ ಬ್ಲಾಕೇಡ್ ಮಾಡುತ್ತೆ, ಮತ್ತೆ ಇವುಗಳನ್ನು ಬೋಟ್ಗಳನ್ನು ಹೊಡೀರಿ ಅಂತ ಹೇಳುತ್ತೆ. ಆಮೇಲೆ ಈಗ ಆ ಮೈನ್ಸ್ ಅನ್ನು ತೆಗಿಲಿಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ಟ್ರಂಪ್. ಏನು, ಇವು ರಿಮೂವ್ ದ ಮೈನ್ಸ್ ಅಂತ. ಮತ್ತೆ ಅವ್ರ ಮೈನ್ಸ್ ರಿಮೂವ್ ಮಾಡಕ್ಕೆ ಹೋದ್ರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡೇಂಜರ್ಸ್. ಸೊ ಆ ದೃಷ್ಟಿಯಿಂದ ಈ ಅಮೆರಿಕಾದ ನಿಲುವನ್ನು ಮತ್ತು ಇರಾನಿನ ನಿಲುವನ್ನು ಇಡೀ ಜಗತ್ತೇ ಒತ್ತಡ ಮಾಡಿ ಮಾತುಕತೆಯ ಮೂಲಕ ಇದು ಬಗೆಹರಿಸ್ಕೊಳ್ಬೇಕೆ ಹೊರತು ಯುದ್ಧದಿಂದ ಆಗ್ಕೂಡ್ದು ಅಂತಕ್ಕಂಥದ್ದು ನನ್ನ ಖಚಿತ. ನನಗೊಂದು ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.